ನಂಬರ್ ಸಿಸ್ಟಮ್ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಅದರಲ್ಲಿ ಎಕ್ಸೈಸ್ 1.2 ಅನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಏನದು ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಎವ್ರಿ ಇರ್ಯಾಷನಲ್ ನಂಬರ್ ಈಸ್ ಎ ರಿಯಲ್ ನಂಬರ್. ಈ ಸೆಂಟೆನ್ಸಿನ ಮೀನಿಂಗ್ ಏನು? ಅವ್ರೇನು ಹೇಳ್ತಾ ಇದ್ದಾರೆ? ಎವ್ರಿ ಇರ್ಯಾಷನಲ್ ನಂಬರ್ ಅಂದರೆ ಪ್ರತಿಯೊಂದು ಇರ್ಯಾಷನಲ್ ನಂಬರ್ ಈಸ್ ಅ ರಿಯಲ್ ನಂಬರ್. ಏನಾಗಿರುತ್ತಂತೆ? ರಿಯಲ್ ನಂಬರ್ ಆಗಿರುತ್ತಂತೆ. ಹೌದಾ? ಫಸ್ಟ್ ನೋಡಿ, ರಿಯಲ್ ನಂಬರ್ಸ್ ಅಂತ ಹೇಳಿದರೆ ಏನು? ರಿಯಲ್ ನಂಬರ್ ಅಂತ ಹೇಳಿದರೆ ಇಟ್ ಈಸ್ ಅ ಗ್ರೂಪ್ ಆಫ್ ಬೋತ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ ಅಂತ ಹೇಳಿದರೆ ಅದನ್ನು ಎರಡು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಯಾವುದದು? ರ್ಯಾಷನಲ್ ನಂಬರ್ ಮತ್ತು ಇರ್ಯಾಷನಲ್ ನಂಬರ್. ಅಲ್ವಾ? ಈಗ ಸ್ಟೇಟ್ಮೆಂಟ್ ನೋಡಿ, ಎವ್ರಿ ಇರ್ಯಾಷನಲ್ ನಂಬರ್ ಈಸ್ ಅ ರಿಯಲ್ ನಂಬರ್ ಅಂದರೆ ಪ್ರತಿಯೊಂದು ಇರ್ಯಾಷನಲ್ ನಂಬರ್ ರಿಯಲ್ ನಂಬರ್ ಆಗಿರುತ್ತೆ. ಹೌದಲ್ವಾ? ಯಾಕಂದರೆ ಇರ್ಯಾಷನಲ್ ನಂಬರ್ ರಿಯಲ್ ನಂಬರಿನ ಒಂದು ಗ್ರೂಪ್ ಅದು. ಸೊ ಎವ್ರಿ ಇರ್ಯಾಷನಲ್ ನಂಬರ್ ಈಸ್ ಎ ರಿಯಲ್ ನಂಬರ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇವಾಗ ಸೆಕೆಂಡ್ ಕ್ವೆಶನಿಗೆ ಬನ್ನಿ. ಎವ್ರಿ ಪಾಯಿಂಟ್ ಆನ್ ದ ನಂಬರ್ ಲೈನ್. ಜಸ್ಟ್ ಇಲ್ಲಿ ತನಕ ಮಾತ್ರ ಓದ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಎವ್ರಿ ಪಾಯಿಂಟ್ ಆನ್ ದ ನಂಬರ್ ಲೈನ್. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ, ಒಂದು ನಂಬರ್ ಲೈನನ್ನು ಹಾಕ್ತೀನಿ. ನಂಬರ್ ಲೈನ್ 0, 1, 2, 3 ಆ್ಯಂಡ್ ಸೊ ಆನ್, -1, -2, -3 ಆ್ಯಂಡ್ ಸೊ ಆನ್. ಆಯಿತಾ? ಇದು ನಂಬರ್ ಲೈನ್. ಈಗೇನು ಹೇಳ್ತಾ ಇದ್ದಾರೆ? ಎವ್ರಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಈಸ್ ಆಫ್ ದ ಫಾರ್ಮ್ √10. ಇದರಲ್ಲಿ ಯಾವುದಾದ್ರೂ ನಂಬರನ್ನು ತಗೊಳ್ಳಿ. ಅಂದರೆ ನಂಬರ್ ಲೈನ್ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ ನೋಡಿ, ಇಲ್ಲಿ ಬೋತ್ ದ ಸೈಡ್ಸ್ -3 ಆ್ಯಂಡ್ ಸೊ ಆನ್, 3 ಆ್ಯಂಡ್ ಸೊ ಆನ್. ಅವ್ರೇನು ಹೇಳ್ತಾ ಇದ್ದಾರೆ? ಎವ್ರಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಈಸ್ ಆಫ್ ದ ಫಾರ್ಮ್ √10. ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ನೀವು √m ಫಾರ್ಮಲ್ಲಿ ಬರೆದ್ರೆ, ಸಪೋಸ್ ನಾನು 2 ಅನ್ನು ತಗೊಂಡ್ರೆ ಅದನ್ನು √m ಫಾರ್ಮಲ್ಲಿ ಬರಿತೀನಿ, √2. ಆಯಿತಾ? ವೇರ್ m ಈಸ್ ಎ ನ್ಯಾಚುರಲ್ ನಂಬರ್. √2 ಇದರದ್ದು ವ್ಯಾಲ್ಯೂ ಏನು? 1.414 ಅಲ್ವಾ? ಅವ್ರೇನು ಹೇಳ್ತಾ ಇದ್ದಾರೆ? ವೇರ್ m ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನ್ಯಾಚುರಲ್ ನಂಬರ್ ಬರುತ್ತೆ ನಮಗೆ. 1.414 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲ. ಯಾಕಂದರೆ ನ್ಯಾಚುರಲ್ ನಂಬರ್ ಅಂದರೆ ನಮಗೆ ಗೊತ್ತು, ಕೌಂಟಿಂಗ್ ನಂಬರ್ಸ್ ಅಂದರೆ 1, 2, 3, 4 ಆ್ಯಂಡ್ ಸೊ ಆನ್. ಅದನ್ನು ನಾವೇನಂತ ಹೇಳ್ತೀವಿ? ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಎವ್ರಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಈಸ್ ಆಫ್ ದ ಫಾರ್ಮ್ √m ವೇರ್ m ಈಸ್ ಎ ನ್ಯಾಚುರಲ್ ನಂಬರ್. ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಸಪೋಸ್ √4 ತೊಗೊಂಡ್ರಿ, ಇದೆ ಸೆಕೆಂಡ್ ಒನ್ನಿಗೆ ನಾನು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೀನಿ ನೋಡಿ. √4 ಅಂತ ತೊಗೊಂಡ್ರಿ, ಆವಾಗ √4 ಇಟ್ಸ್ ನಥಿಂಗ್ ಬಟ್ 2 ಅಲ್ವಾ? ಆವಾಗ 2 ಈಸ್ ಎ ನ್ಯಾಚುರಲ್ ನಂಬರ್. ಆದರೆ ಅವರು ಎವ್ರಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಯಾವುದೇ ಪಾಯಿಂಟ್ ಆದರೂ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಪಾಯಿಂಟ್ ತೊಗೊಂಡ್ರೂ ನಮಗೇನು ಬರೋದಿಲ್ಲ, ಎಲ್ಲದಕ್ಕೂ ನ್ಯಾಚುರಲ್ ನಂಬರೇ ಸಿಗೋದಿಲ್ಲ. ಸಪೋಸ್ √−1 ಅಂತ ತೊಗೊಂಡೆ, ಅದೇನು ಬರುತ್ತೆ ನಿಮಗೆ? ಇಮ್ಯಾಜಿನರಿ ಬರುತ್ತೆ, I ಅಂತ ಬರುತ್ತೆ. ಬಟ್ ಇದೆಲ್ಲ ಎಕ್ಸ್ಪ್ಲನೇಷನ್ ನಿಮಗೆ ಈ ಕ್ಲಾಸ್ನಲ್ಲಿ ಇಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. √4 ಅಂದರೆ 2 ಬರುತ್ತೆ. ಅದೇ √9 ಅಂತ ಹೇಳಿದರೆ 3 ಬರುತ್ತೆ. ಇದೆಲ್ಲ ನ್ಯಾಚುರಲ್ ನಂಬರ್ಸ್ ಬರುತ್ತೆ ನಿಮಗೆ. ಆದರೆ 2 ಇನ ರೂಟ್ ಏನು ಬರುತ್ತೆ ನಿಮಗೆ? 1.414 ಬರುತ್ತೆ. ಇದೆಲ್ಲ ಏನಿದು? ನ್ಯಾಚುರಲ್ ನಂಬರ್ಸ್ ಅಲ್ಲ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್. ಇವಾಗ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಎವ್ರಿ ರಿಯಲ್ ನಂಬರ್ ಈಸ್ ಆ್ಯನ್ ಇರ್ಯಾಷನಲ್ ನಂಬರ್. ಇದನ್ನು ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಇದು ಗೊತ್ತಿರಬೇಕು. ಏನು ಹೇಳ್ತಾ ಇದ್ದಾರೆ? ಎವ್ರಿ ರಿಯಲ್ ನಂಬರ್ ಈಸ್ ಆ್ಯನ್ ಇರ್ಯಾಷನಲ್ ನಂಬರ್. ಈ ಸ್ಟೇಟ್ಮೆಂಟ್ ಮತ್ತು ಈ ಸ್ಟೇಟ್ಮೆಂಟಿಗೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಫಸ್ಟ್ನೇ ಸ್ಟೇಟ್ಮೆಂಟಿನ ಅರ್ಥನೇ ಬೇರೆ, ಥರ್ಡ್ ಸ್ಟೇಟ್ಮೆಂಟಿನ ಅರ್ಥನೇ ಬೇರೆ. ಇಲ್ಲವ್ರು ಏನು ಹೇಳ್ತಾ ಇದ್ದಾರೆ? ಎವ್ರಿ ರಿಯಲ್ ನಂಬರ್ ಅಂದರೆ ಪ್ರತಿಯೊಂದು ರಿಯಲ್ ನಂಬರ್ ಈಸ್ ಆ್ಯನ್ ಇರ್ಯಾಷನಲ್ ನಂಬರ್.
ಪ್ರತಿಯೊಂದು ರಿಯಲ್ ನಂಬರ್ ಏನಾಗಿರುತ್ತಂತೆ, ಇರ್ಯಾಷನಲ್ ನಂಬರ್ ಆಗಿರುತ್ತಂತೆ. ಅಲ್ವಾ? ರಿಯಲ್ ನಂಬರ್ ರ್ಯಾಷನಲ್ ನಂಬರ್ ಕೂಡ ಆಗಿರ್ಬೋದು ಅಥವಾ ಇರ್ಯಾಷನಲ್ ನಂಬರ್ ಕೂಡ ಆಗಿರ್ಬೋದು. ಸೊ ಇದೇನಿದು ಫಾಲ್ಸ್ ಸ್ಟೇಟ್ಮೆಂಟ್. ನಿಮಗೆ ಫಸ್ಟ್ ಮತ್ತು ಥರ್ಡ್ ಕನ್ಫ್ಯೂಷನ್ ಇರ್ಬೋದು. ನೋಡಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಂತ ಹೇಳಿದರು, ಎವ್ರಿ ಇರ್ಯಾಷನಲ್ ನಂಬರ್ ಈಸ್ ಅ ರಿಯಲ್ ನಂಬರ್. ಪ್ರತಿಯೊಂದು ಇರ್ಯಾಷನಲ್ ನಂಬರ್ ರಿಯಲ್ ನಂಬರ್ ಆಗಿರುತ್ತೆ. ಆದರೆ ಥರ್ಡ್ ಸ್ಟೇಟ್ಮೆಂಟ್, ಪ್ರತಿಯೊಂದು ರಿಯಲ್ ನಂಬರ್ ಇರ್ಯಾಷನಲ್ ನಂಬರ್ ಆಗೇ ಇರಬೇಕು ಅಂತ ಏನಿಲ್ಲ, ಅದು ರ್ಯಾಷನಲ್ ನಂಬರ್ ಕೂಡ ಆಗಿರ್ಬೋದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಈಸ್ ಟ್ರೂ, ದ ಲಾಸ್ಟ್ ಸ್ಟೇಟ್ಮೆಂಟ್ ಇಟ್ ಈಸ್ ಫಾಲ್ಸ್. ಆಯಿತಾ? ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾವು ಸೆಕೆಂಡ್ ಮೇನನ್ನು ಸಾರ್ಟ್ ಔಟ್ ಮಾಡೋಣ. ಎಕ್ಸಸೈಸ್ 1.2 ಸೆಕೆಂಡ್ ಕ್ವೆಶನ್, ಆರ್ ದ ಸ್ಕ್ವೇರ್ ರೂಟ್ಸ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಇರ್ಯಾಷನಲ್? ಇಫ್ ನಾಟ್, ಗಿವ್ ಆನ್ ಎಕ್ಸಾಂಪಲ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ದಟ್ ಈಸ್ ರ್ಯಾಷನಲ್ ನಂಬರ್. ಒಂದೊಂದನ್ನಾಗಿ ಸ್ಪ್ಲಿಟ್ ಮಾಡ್ತಾ ಬರೋಣ. ಈ ಸ್ಟೇಟ್ಮೆಂಟ್ ನೋಡಿ, ಆರ್ ದ ಸ್ಕ್ವೇರ್ ರೂಟ್ಸ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಆರ್ ಇರ್ಯಾಷನಲ್ ಅಂತ ಕೇಳಿದ್ದಾರೆ. ಫಸ್ಟ್ ಪಾಸಿಟಿವ್ ಇಂಟೀಜರ್ಸ್, ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಇದೆ. ನಾವು ಕೆಲವೊಂದು ಪಾಸಿಟಿವ್ ಇಂಟೀಜರ್ಸನ್ನು ಬರ್ಕೊಳ್ಳೋಣ. ಪಾಸಿಟಿವ್ ಇಂಟೀಜರ್ಸ್ ಯಾವುದು? 2 ಪಾಸಿಟಿವ್ ಇಂಟೀಜರ್ ಅಲ್ವಾ, 3 ಪಾಸಿಟಿವ್ ಇಂಟೀಜರ್, 4 ಪಾಸಿಟಿವ್ ಇಂಟೀಜರ್, 9 ಪಾಸಿಟಿವ್ ಇಂಟೀಜರ್. The square root of all the positive integers, suppose ಇದರ square root of positive integer ಅಂದರೆ 2ನ ಸ್ಕ್ವೇರ್ ರೂಟ್, 3 ಸ್ಕ್ವೇರ್ ರೂಟ್, ದೆನ್ 4ನ ಸ್ಕ್ವೇರ್ ರೂಟ್, 9 ಸ್ಕ್ವೇರ್ ರೂಟ್. ಗೊತ್ತಿದೆ ನಮಗೆ. ರೂಟ್ 2 ಇದನ್ನು ಹೇಗೆ ಬರಿಬೋದು? 1.414. ರೂಟ್ 3 1.73. ರೂಟ್ 4 2. ರೂಟ್ 9 3 ಅಲ್ವಾ? ದ ಸ್ಕ್ವೇರ್ ರೂಟ್ ಆಫ್ ಆಲ್ ದ ಪಾಸಿಟಿವ್ ಇಂಟೀಜರ್ಸ್ ಆರ್ ಇರ್ಯಾಷನಲ್. ಅಂದರೆ ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಪಾಸಿಟಿವ್ ಇಂಟೀಜರ್ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಅದು ಇರ್ಯಾಷನಲ್ ನಂಬರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಆಗಿರಲ್ಲ ಅಲ್ವಾ? ರೂಟ್ 2 ಇದೇನಿದು 1.414. ರೂಟ್ 3 1.73. ರೂಟ್ 4 2. ರೂಟ್ 9 3. ನಿಮಗೆ ಇದ್ರ ಬಗ್ಗೆ ಅಂತೂ ರೂಟ್ 2 ಮತ್ತು ರೂಟ್ 3 ಕನ್ಫ್ಯೂಷನ್ ಇರ್ಬೋದು. ಬಟ್ ರೂಟ್ 4 ನೋಡಿ, ರೂಟ್ 4ಅನ್ನು ನಾನು 2 ಅಂತ ಬರಿಬೋದು, ರೂಟ್ 9ಅನ್ನು ನಾನು 3 ಅಂತ ಬರಿಬೋದು. ಈ 2 ಮತ್ತು ಈ 3 ಏನಿದು? ರ್ಯಾಷನಲ್ ನಂಬರ್. ಇದು ರ್ಯಾಷನಲ್ ನಂಬರ್. ನಿಮಗೆ ಇದನ್ನು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆದರೆ ನಿಮಗೆ ರೂಟ್ 4 ಅಂತ ಹೇಳಿದರೆ 2 ಅಂತ ಗೊತ್ತು, ರೂಟ್ 9 ಅಂತ ಹೇಳಿದರೆ 3 ಅಂತ ಗೊತ್ತು. ಈವನ್ 2 ಅನ್ನೋದೇನದು? ರ್ಯಾಷನಲ್ ನಂಬರ್. 3 ಅನ್ನೋದು ರ್ಯಾಷನಲ್ ನಂಬರ್. ಸೊ ದ ಸ್ಕ್ವೇರ್ ರೂಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಇರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಆದರೆ ಏನಿದು? ಕೆಲವೊಂದು ರ್ಯಾಷನಲ್ ನಂಬರ್ಗಳು ಕೂಡ ಆಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನದು? ಫಾಲ್ಸ್ ಸ್ಟೇಟ್ಮೆಂಟ್. ಇಫ್ ನಾಟ್, ಗಿವ್ ಆನ್ ಎಕ್ಸಾಂಪಲ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ದಟ್ ಈಸ್ ಅ ರ್ಯಾಷನಲ್ ನಂಬರ್ ಅಂತ ಹೇಳಿದ್ದಾರೆ. ಅಂದರೆ ಏನರ್ಥ? ಸಪೋಸ್ ಇರ್ಯಾಷನಲ್ ನಂಬರ್ ಆಗಿರಲಿಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ, ಅದು ರ್ಯಾಷನಲ್ ನಂಬರ್ ಆಗಿರಬೇಕು ಅಂತ. ಅದು ಇದೆರಡು ಎಕ್ಸಾಂಪಲ್ಸ್. Square root of positive number is a rational number. Square root of positive number is a rational number. ಅಲ್ವಾ? ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಲೊಕೇಟ್ ರೂಟ್ 5 ಆನ್ ದ ನಂಬರ್ ಲೈನ್ ಅಂತ ಇದೆ. ಬಟ್ ನಾನು ಅದನ್ನು ಬೋರ್ಡ್ ಮೇಲೆ ಮಾಡೋದಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಅಂದರೆ ಅದು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ.
ನೆಕ್ಸ್ಟ್ ನಾವು ಎಕ್ಸಸೈಸ್ 1.3 ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಎಕ್ಸ್ಪ್ಲನೇಷನ್ ಅರ್ಥ ಆದರೆ ನಿಮಗೆ ಎಕ್ಸಸೈಸ್ 1.3 ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಯಲ್ ನಂಬರ್ಸ್ ಮತ್ತು ಇರ್ಯಾಷನಲ್ ನಂಬರ್ ಅಂದರೆ ಏನು, ರ್ಯಾಷನಲ್ ನಂಬರ್ ಅಂದರೆ ಏನು ಮತ್ತು ಅದರದ್ದು ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಸ್ವಲ್ಪ ಡಿಟೇಲ್ ಆಗಿ ಕಲಿತಾ ಹೋಗೋಣ.